ದೊಡ್ಡ ಮಗು ಕೇಳ್ತಾ ಇರೋದು, ಗಿಲ್ಲಿನ ನೀವು ಮದುವೆ ಆಗ್ತೀರಾ? ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ಈ ವಾರ ಗಿಚ್ಚ ಗಿಲಿಗಿಲಿಯಲ್ಲಿ ಅಂದರೆ ಇವತ್ತ ಸಂಜೆ ಎಲ್ಲರೂ ಕೂಡ ಕಾದು ಕುಳಿತಿರ್ತೀರ. ಯಾಕಂದರೆ ಬಿಗ್ ಬಾಸ್ ಸ್ಪರ್ಧಿಯಾದ ಇಲ್ಲಿ ಕಾವ್ಯ ಶೈವ ಅವರು ಮತ್ತು ಸ್ಪಂದನ ಅವರು ಬಂದಿದ್ದಾರೆ. ಇಲ್ಲಿ ಮಸ್ತ್ ಮನೋರಂಜನೆ ಇದೆ. ಆದರೆ ಎಲ್ರಿಗೂ ಕೂಡ ಒಂದು ಕ್ವಶನ್ಗೆ ಉತ್ತರ ಅಂತೂ ಸಿಕ್ಕೇ ಸಿಗುತ್ತೆ ಅಂತಂದ್ಬಿಟ್ಟು ಗೊತ್ತಿದೆ. ಅದರಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರು ಮದುವೆ ಆಗ್ತಾರಾ ಅನ್ನೋ ಕ್ವಶನ್ನ ಪುಟಾಣಿ ಕೇಳಿದರು. ಆ ನಂತರ ಇವಾಗ ಬಿಟ್ಟಿರೋ ಪ್ರೋಮೋದಲ್ಲೂ ಕೂಡ ಇಲ್ಲಿ ಅನುಪಮ ಅವರು ಹೇಳ್ತಾರೆ, ಮಗುಗೇನೋ ಗೊತ್ತಾಗಲ್ಲ, ಏನಕ್ಕೆ ಅಂದರೆ ಮದುವೆ ಅಂದರೆ ಆ ಮಗುಗೇನು ಅಂತ ಗೊತ್ತಿರಲ್ಲ. ಅವ್ರ ಪರವಾಗಿ ನಾನು ಪ್ರಶ್ನೆ ಕೇಳ್ತೀನಿ ಅಂತ ಅಂದ್ಬಿಟ್ಟು ಅನುಪಮ ಅವರೇ ಡೈರೆಕ್ಟಾಗಿ ಇಲ್ಲಿ ಕಾವ್ಯ ಅವ್ರನ್ನ ಕೇಳಿದ್ದಾರೆ. ಎಲ್ರಿಗೂ ಇರೋ ಕುತೂಹಲ ಏನಪ್ಪ ಅಂತಂದರೆ ಕಾವ್ಯ ಅವರು ಇಲ್ಲಿ ಏನು ಆನ್ಸರ್ ಮಾಡಿರಬಹುದು ಅಂತಂದ್ಬಿಟ್ಟು ಕುತೂಹಲ ಅಂತೂ ಇದ್ದೇ ಇದೆ. ಆದರೆ ಇದ್ರ ಜೊತೆಗೆ ಸ್ಪಂದನ ಅವರು ಕೂಡ ಇದ್ರ ಬಗ್ಗೆ ಕ್ವಶನ್ನ ಕೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವ್ರಿಗೆ ಇಲ್ಲಿ ಹೆಣ್ಮಕ್ಳಲ್ಲಿ ಅತಿ ಕ್ಲೋಸ್ ಆಗಿದ್ದಿದ್ದು ಯಾರಪ್ಪ ಅಂತಂದರೆ ಸ್ಪಂದನ ಅವರು. ಇಬ್ಬರು ಕೂಡ ಒಟ್ಟಿಗೆ ಜಾಸ್ತಿ ಬಿಗ್ ಬಾಸ್ ಮನೆಯಲ್ಲಿ ಕಾಲ ಕಳೀತಿದ್ರು. ಅಂದರೆ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸೇ. ಇವಾಗೂ ಕೂಡ ನೀವು ನೋಡ್ಬೋದು, ಯಾವುದನ್ನ ಒಂದು ಈವೆಂಟ್ಗಾಗಿರ್ಬೋದು ಮತ್ತು ಗಿಚ್ಚ ಗಿಲಿಗಿಲಿ ಪ್ರೋಗ್ರಾಮ್ಗೂ ಕೂಡ ಇಲ್ಲಿ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. ಆದರೆ ಸ್ಪಂದನ ಅವ್ರಿಗೂ ಕೂಡ ಒಂದು ಡೌಟ್ ಏನಪ್ಪ ಅಂತಂದರೆ ಕಾವ್ಯ ಅವರು ಗಿಲ್ಲಿನ ಮದುವೆ ಆಗ್ತಾರಾ ಅಂತಂದ್ಬಿಟ್ಟು ಇಲ್ಲಿ ಸ್ಪಂದನ ಅವರು ಕೂಡ ಕಾವ್ಯ ಅವ್ರಿಗೆ ಕ್ವಶನ್ನ ಕೇಳಿದ್ದಾರೆ, ಇಲ್ಲಿ ಗಿಲ್ಲಿನ ಮದುವೆ ಆಗ್ತೀರಾ ಅಂತಂದ್ಬಿಟ್ಟು. ಫ್ರೆಂಡ್ಸಾ ನೀವಿಬ್ರು? ಎಸ್, ವೆರಿ ಗುಡ್. ಆನ್ಸರ್ ಸಿಕ್ತಾ? ನಮಗೂ ಆನ್ಸರ್ ಸಿಕ್ತು, ಬಟ್ ಅಷ್ಟು ಕನ್ವಿನ್ಸ್ ಆಗಿಲ್ಲ. ನೋಡಿದ್ರಲ್ಲ, ಕಾವ್ಯ ಇಲ್ಲಿ ಹೇಳಿದ್ದೇನಪ್ಪ ಅಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಇಬ್ರು ಕೂಡ ವೆರಿ ಗುಡ್ ಫ್ರೆಂಡ್ಸ್ ಅಂತಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡಿದ್ದಾರೆ. ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಕೂಡ ಈ ಒಂದು ಪ್ರಶ್ನೆ ಎದುರಾದಾಗ ಕಾವ್ಯ ಅವರು ಇದೇ ರೀತಿ ಇಲ್ಲಿ ಹೇಳಿದ್ದಾರೆ. ಆದರೆ ಇದಕ್ಕೆ ಕಮೆಂಟ್ಗಳ ಸುರಿಮಳಣೆಯಲ್ಲಿ ಬಂದಿದೆ. ಕಾವ್ಯ ಮತ್ತೆ ಗಿಲ್ಲಿಯವರು ಸ್ವಲ್ಪ ಟೈಮ್ ತಗೊಂಡು, ಅಂದರೆ ಸುಮಾರು ಒಂದು 2 ವರ್ಷಗಳು ಆದಮೇಲೆ ಖಂಡಿತ ಮದುವೆ ಆಗಬಹುದು ಅಂತಂದ್ಬಿಟ್ಟು ಅಭಿಮಾನಿಗಳು, ಅಂದರೆ ಇದು ಎಲ್ಲ ಅಂತೆ ಕಂತೆಯಲ್ಲಿ ನಡೀತಿದೆ, ಅಭಿಮಾನಿಗಳು ಇಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಲೈಫ್ ಕೂಡ ಇಲ್ಲಿ ಸೆಟಲ್ ಆಗಬೇಕು ಆ ನಂತರ. ಯಾಕಂದರೆ ಜವಾಬ್ದಾರಿಗಳು ಅಂತ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಗಿಲ್ಲಿಯವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ, ಕಾವ್ಯ ಅವರು ಕೂಡ ಬ್ಯುಸಿ ಇದ್ದಾರೆ. ಈಗ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿಯವರು. ಸದ್ಯ ಈ ಒಂದು ಬ್ಯುಸಿ ಶೆಡ್ಯೂಲ್ ಎಲ್ಲ ಇಲ್ಲಿ ಮುಗಿಸ್ಕೊಂಡು ಆ ನಂತರ ಒಂದು 2 ವರ್ಷಗಳ ನಂತರ ಇಬ್ಬರು ಕೂಡ ಮದುವೆ ಆಗಬಹುದು ಅಂತಂದ್ಬಿಟ್ಟು ಅಭಿಮಾನಿಗಳು ಆಸೆ ಪಡ್ತಿದ್ದಾರೆ. ಬಿಗ್ ಬಾಸ್ ಮನೆಯೊಳಗಡೆ ಇದ್ದಂತಹ ಸ್ಪಂದನ ಅವ್ರಿಗೆ ಈ ಒಂದು ಡೌಟ್ ಬಂದಿದೆ ಅಂತಂದರೆ, ಯಾಕಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅವ್ರಿಗೆ ಗೊತ್ತಾಗಲ್ಲ, ಅಭಿಮಾನಿಗಳು ಈ ರೀತಿ ಈ ಒಂದು ಪೇರ್ನ ಇಷ್ಟಪಡ್ತಿದ್ದಾರೆ ಅಂತಂದ್ಬಿಟ್ಟು. ಈಗ ಬಿಗ್ ಬಾಸ್ ಮುಗಿದು ಸುಮಾರು ದಿವಸ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇವರಿಬ್ಬರದೇ ಹಬ್ಬ. ಅಂದರೆ ಇವರಿಬ್ಬರು ಪೇರ್ನ ನೋಡಿ ಎಲ್ಲರೂ ಕೂಡ ಇಲ್ಲ, ಇವ್ರ ಮದುವೆ ಆಗೇ ಆಗ್ತಾರೆ, ಆಗಲೇಬೇಕು, ಅಷ್ಟೊಂದು ಕ್ಯೂಟ್ ಪೇರ್, ತುಂಬ ಚೆನ್ನಾಗಿ ಇಲ್ಲಿ ಗಿಲ್ಲಿಯವ್ರನ್ನ ಅರ್ಥ ಮಾಡ್ಕೊಂಡಿರೋದು ಯಾರಪ್ಪ ಅಂತಂದರೆ ಇಲ್ಲಿ ಕಾವ್ಯ ಅವರು ಅಂತಂದ್ಬಿಟ್ಟು ಸುಮಾರು ಜನ ಈ ಒಂದು ಪೇರ್ನ ಇಷ್ಟಪಟ್ಟಿದ್ದಾರೆ. ಯಾಕಂದರೆ ಇವು ಕೆಲವೊಂದು ಸತಿ ಇಲ್ಲಿ ನೋಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಮೊನ್ನೆ ಅಷ್ಟೇ ಯಶಸ್ವಿನಿ ಅವರು ಇವ್ರ ಪೇರಾಗಿ ಇಲ್ಲಿ ಗಿಲ್ಲಿಯವರು ಕೂಡ ಮಾಡಿದ್ರು. ಸ್ವಲ್ಪ ಇವ್ರ ಬಗ್ಗೆ ಇವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಗಿಲ್ಲಿಯವ್ರನ್ನ ಅಂತಂದ್ಬಿಟ್ಟು ಸುಮಾರು ಜನ, ಅಂದರೆ ಫೀಮೇಲ್ ವರ್ಷನ್ನು ಇವ್ರ ಜೊತೆ ಯಾರ್ಯಾರು ಮಾಡಿದಾರೋ ಗಿಲ್ಲಿಯವ್ರ ಜೊತೆ ಅವ್ರು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಕಾವ್ಯ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಇವರಿಬ್ಬರು ಮದುವೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಭಿಮಾನಿಗಳು ಆಸೆ ಪಡ್ತಾ ಇದ್ದಾರೆ. ಆದರೆ ನಾವಿಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತ ಕೂಡ ಇಲ್ಲಿ ಕಾವ್ಯ ಅವರು ಈಗ ಹೇಳಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಇವತ್ತಿನ ಎಪಿಸೋಡ್ ಗಿಚ್ಚ ಗಿಲಿಗಿಲಿ ಅಂತೂ ಮಸ್ತ್ ಗಿಚ್ಚಾಗಿರುತ್ತೆ ಅಂತಂದ್ಬಿಟ್ಟು ಗೊತ್ತಾಗ್ತಿದೆ. ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.